ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಬಂದು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ನಡೆನುಡಿಗಳನ್ನು ಶುದ್ಧೀಕರಿಸಿರಿ. ನನ್ನ ಪ್ರಾರ್ಥನಾ ಜೀವಿತವನ್ನು ಶುದ್ಧೀಕರಿಸಿರಿ. ನನ್ನ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ಯೇಸುವೇ ಶುದ್ಧೀಕರಿಸಿರಿ. ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ನಮ್ಮಲ್ಲಿ ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯಿಂದ ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಪ್ರೇಮಾಗ್ನಿಯಿಂದ ನಮ್ಮನ್ನು ದೃಢಪಡಿಸಿರಿ. ನಿಮ್ಮ ಪ್ರೇಮಾಗ್ನಿಯಿಂದ ಪ್ರೀತಿಸಲು ಕಲಿಸಿರಿ. ನಿಮ್ಮ ಪ್ರೇಮಾಗ್ನಿಯಿಂದ ಕ್ಷಮಿಸಲು ಕಲಿಸಿರಿ. ನಿಮ್ಮ ಪ್ರೇಮಾಗ್ನಿಯಿಂದ ಲೋಕವನ್ನು ಜಯಿಸಲು ಕಲಿಸಿರಿ. ನನಗೆ ಶಕ್ತಿ ನೀಡಿರಿ. ನನಗೆ ಶಕ್ತಿ ನೀಡಿರಿ.
ನನಗೆ ಶಕ್ತಿ ನೀಡಿರಿ. ನನಗೆ ಶಕ್ತಿ ನೀಡಿರಿ. ನನಗೆ ಶಕ್ತಿ ನೀಡಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸಲು ಅನುಗ್ರಹಿಸಿದ್ದೀರಿ. ನಿಮ್ಮ ದಯೆಯ ನೆರವಿನಿಂದ ನಮ್ಮನ್ನು ದೃಢಪಡಿಸಿದ್ದೀರಿ. ಓ ಪವಿತ್ರ ಆತ್ಮರೇ, ಅಪ್ಪ ತಂದೆಯೇ, ಓ ಯೇಸುವೆ ಕರುಣಿಸಿರಿ. ನಮ್ಮ ಮನಸ್ಸಿನ ಪ್ರಾರ್ಥನೆಯ ಗೊಂದಲಗಳೆಲ್ಲವನ್ನ ದೂರ ಮಾಡಿರಿ. ನಾವು ಹೇಗೆ ಪ್ರಾರ್ಥಿಸಬೇಕು, ಯಾರಿಗಾಗಿ ಪ್ರಾರ್ಥಿಸಬೇಕೆಂಬುದನ್ನು ಪ್ರೇರೇಪಿಸಿ ನಮಗೆ ಕಲಿಸಿಕೊಡಿರಿ. ಅಪ್ಪ ತಂದೆಯೇ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವು ಇಡೀ ವಿಶ್ವಕ್ಕಾಗಿ, ಇಡೀ ವಿಶ್ವದ ಮಾನವ ಕೋಟಿಗಾಗಿ, ಎಲ್ಲ ವಿಶ್ವದ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ ಯೇಸುವೆ. ಪ್ರತಿ ದಿನದಲ್ಲಿ ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗ ನಾವು ಪವಿತ್ರಾತ್ಮಭರಿತರಾಗಿ ಪ್ರಾರ್ಥಿಸುವಂತೆ ಮಾಡುವರಾಗಿದ್ದೀರಿ. ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಸಾರಲ್ಪಡುವಂತಹ ಪ್ರತಿಯೊಂದು ವಾಕ್ಯಗಳು ಸಹ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಸಹ ಅಡಕವಾಗುವಂತೆ ಮಾಡುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿಯಿಂದ. ನಾವು ಚರ್ಮ ರೋಗವುಳ್ಳವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಅನೇಕ ವಿಧವಾದಂಥ ಚರ್ಮ ರೋಗದಲ್ಲಿ ನರಳುತ್ತಿರುವವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಹೌದು ಸ್ವಾಮಿ, ಅನೇಕ ವಿಧಗಳಲ್ಲಿ ಚರ್ಮ ರೋಗಗಳು ಸ್ವಾಮಿ ಮನುಷ್ಯನನ್ನು ಕಾಡುತ್ತದೆ. ಕೈಗಳಲ್ಲಿ, ಕಾಲುಗಳಲ್ಲಿ ಸಿಪ್ಪಿಯನ್ನು ಸುಲಿಯುವಂತಹ ಚರ್ಮ ರೋಗಗಳು, ಕಿವಿಗಳಲ್ಲಿ ಚರ್ಮ ಸುಲಿಯುವಂತಹ ರೋಗಗಳು, ತಲೆಯಲ್ಲಿ ಚರ್ಮ ಸುಲಿಯುವಂತಹವುಗಳು ಸ್ವಾಮಿ. ಹೀಗೆ ಅನೇಕ ವಿಧದಲ್ಲಿ ಚರ್ಮ ರೋಗಗಳು, ಊಟದ ನಿಮಿತ್ತವಾಗಿ ಚರ್ಮ ರೋಗಗಳು, ಪ್ರಕೃತಿಯ ಕೆಲವು ವಸ್ತುಗಳ ನಿಮಿತ್ತವಾಗಿ ಚರ್ಮ ರೋಗಗಳು, ಭುಜಿಸುವ ಆಹಾರಗಳ ನಿಮಿತ್ತವಾಗಿ, ತಿನ್ನುವ ಮಾಂಸಗಳ ಮೂಲಕವಾಗಿ ಚರ್ಮ ರೋಗಗಳು, ತೆಗೆದುಕೊಳ್ಳುವ ಔಷಧಿಯ ನಿಮಿತ್ತವಾಗಿ ಅಲರ್ಜಿ ಚರ್ಮ ರೋಗಗಳು. ಹೌದು ಸ್ವಾಮಿ ದೇವ, ಕರುಣಿಸಿರಿ ರಾಜ. ಅನೇಕ ವಿಧವಾದ ಚರ್ಮ ರೋಗಗಳು ಸ್ವಾಮಿ. 90% ನಾವು ನೋಡುವಾಗ ಈ ಚರ್ಮ ರೋಗವು ಸ್ವಾಮಿ ವೈರಾಗ್ಯದಲ್ಲಿರುವವರಲ್ಲಿ ಬರುತ್ತದೆ ಸ್ವಾಮಿ. ಈಗ ವೈರಾಗ್ಯದಿಂದ ಬರುವಂತಹ ಚರ್ಮ ರೋಗಗಳು, ವೈದ್ಯರಿಂದ ಗುಣಪಡಿಸಲಾಗದಂತಹ ಚರ್ಮ ರೋಗಗಳು, ಹೀಗೆ ಸ್ವಾಮಿ ದೇಹದ ಭಾಗಗಳಲ್ಲಿ ದೇಹ ತುಂಬಿ ಹೋಗಿರುವಂತಹ ಚರ್ಮ ರೋಗಗಳು ಸ್ವಾಮಿ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಈ ಚರ್ಮ ರೋಗಗಳಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಇನ್ಫೆಕ್ಷನ್ಗಳ ಮೂಲಕವಾಗಿ ಚರ್ಮ ರೋಗಗಳು, ಔಷಧಿಗಳನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿಯೂ ಚರ್ಮ ರೋಗಗಳು ಸ್ವಾಮಿ, ಈಗ ಅನೇಕ ವಿಧವಾದ ಅಲರ್ಜಿಗಳು ಮನುಷ್ಯನನ್ನು ಕಾಡುತ್ತದೆ ರಾಜ. ಕರುಣಿಸಿರಿ ರಾಜ. ಅಪ್ಪ ತಂದೆಯೇ, ಚರ್ಮ ರೋಗದಲ್ಲಿ ನರಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಎಷ್ಟೋ ಜನ ಹೊರಬರಲು ಸಾಧ್ಯವಾಗದೇ ಇದ್ದಾರೆ ರಾಜ. ಚರ್ಮ ರೋಗದ ನಿಮಿತ್ತವಾಗಿ ಹೊರಬರದೇ ಇದ್ದಾರೆ ಸ್ವಾಮಿ ದೇವ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ ದೇವ. ಏನು ತಿಂದರೂ ಸಹ ಎಷ್ಟೋ ಜನರು ಸ್ವಾಮಿ ತುಂಬ ತತ್ತರಿಸುತ್ತಾರೆ ರಾಜ ಈ ಚರ್ಮ ರೋಗಗಳಿಂದ ಸ್ವಾಮಿ. ಸೋರಿಯಾಸಿಸ್ನ ಮುಖಾಂತರವಾಗಿ ಅನೇಕ ವಿಧದ ಸೋರಿಯಾಸಿಸ್ಗಳು ಸ್ವಾಮಿ. ಈ ಎಲ್ಲ ಸೋರಿಯಾಸಿಸ್ಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆಯೇ, ಕುಷ್ಠರೋಗದಲ್ಲಿ ಒಂದು ರೀತಿಯಾದ ಚರ್ಮ ರೋಗ ಸ್ವಾಮಿ. ಹೌದು ಸ್ವಾಮಿ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನನ್ನ ಪ್ರಭು ಗರ್ಭಿಣಿಯಾಗಿರುವಾಗ ಕೆಲವು ಚರ್ಮ ರೋಗಗಳು ಸ್ವಾಮಿ, ಹುಟ್ಟುವ ಮಕ್ಕಳಲ್ಲಿಯೂ ಸಹ ಸ್ವಾಮಿ ಸೋರಿಯಾಸಿಸ್ನಂತಹ ಚರ್ಮ ರೋಗಗಳು ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ, ಎಷ್ಟೋ ಜನರ ದೇಹದಲ್ಲಿ ಅನೇಕ ವಿಧ ರಕ್ತ ಎಪ್ಪುಗಟ್ಟಿಗಿವೆ ಚರ್ಮ ರೋಗಗಳು ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿ ಸ್ವಾಮಿ, ಈ ರೋಗಗಳು, ಚರ್ಮ ರೋಗಗಳು ಸೌಖ್ಯವಾಗುವಂತೆ ಮಾಡಿ ಪಾಪಗಳನ್ನು ಕ್ಷಮಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೆನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ನನ್ನ ಮಹಿಮೆಯು ಸ್ವಾಮಿ. ಸುಂದರವಾದ ಈ ಹೊಸದಿನವು ನಮ್ಮೆಲ್ಲರಿಗೂ ದಾನವಾಗಿ ನೀಡಿದಾತನೇ ನಿನಗೆ ಸ್ತೋತ್ರಪ್ಪ. ರಾತ್ರಿಯೆಲ್ಲ ನಮ್ಮನ್ನು ಕಾದು ಸ್ವಾಮಿ, ಈ ಕಣ್ಣು ತೆರೆಯುವಾಗ ನಮ್ಮ ಮೊದಲ ನೋಟವು ನೀನಾಗಿ
ಹಾಕಿದ್ಯ ಸ್ವಾಮಿ. ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನನ್ನ ಸ್ವರ್ಗಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳ ಕುಟುಂಬಗಳನ್ನು ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ಅನುಗ್ರಹಿಸಿ ಸ್ವಾಮಿ. ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ಪಾಪಗಳನ್ನು ಮಾಡದಂತೆ ಎಚ್ಚರವಾಗಿದ್ದು ನಮ್ಮನ್ನು ಕಾಯುತ್ತಿರುವ ಆತನೇ ನಿನಗೆ ಕೋಟಿ ಸ್ತೋತ್ರಪ್ಪ. ಈಗ ನನ್ನ ಪ್ರಾರ್ಥನಾ ತಂಡವನ್ನು ಮುನ್ನಡೆಸುತ್ತಿರುವಂತ ರೊಸಾರಿ ಬ್ರದರ್ ಅನ್ನು, ಅವರಿಗೆ ದಾನವಾಗಿ ನೀಡಿದ 2 ಮಕ್ಕಳವರ ಪತ್ನಿಯವರ ಎತ್ತರವನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ನಿಮ್ಮ ದೈವಿಕ ಬೆಳಕಿನಲ್ಲಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. 3 ದಿನ ಧ್ಯಾನವು ನಿನ್ನ ನಾಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಅನೇಕ ಮಕ್ಕಳ ಆತ್ಮಗಳು ನಿಮ್ಮ ಬಳಿಗೆ ಬರುವಂತ ಕೃಪೆಯನ್ನು ನೀಡಿದಿರಲ್ಲಪ್ಪ, ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಹಗಲಲ್ಲಿಯೂ ಮೇಘಸ್ತಂಭವು ಅಗ್ನಿಸ್ತಂಭವಾಗಿ ನಮ್ಮೊಂದಿಗೆ ಕಾಯುತ್ತಿರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಇರುವವನಾಗಿ ನಮ್ಮೊಂದಿಗೆ ಇರುವಂತ ಆತನೇ ನಿನಗೆ ಸ್ತೋತ್ರಪ್ಪ. ನಿನ್ನೆಯು ನಾಳೆಯು ಇಂದು ಎಂದೆಂದು ಇರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಈಗ ನಿನ್ನ ಪಾಪಗಳು ಎಷ್ಟೇ ಕಡುಗೆಂಪಾಗಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿ ಬಿಡುತ್ತೇನೆ, ಹಿಮದಂತೆ ಬೆಳಗ್ಗೆ ಮಾಡುತ್ತೇನೆ ನುಡಿದಾತನು ನೀನಲ್ಲವ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. 99 ಕುರಿಯಲ್ಲಿ 1 ಕುರಿ ತಪ್ಪಿ ಹೋದರೆ ಹೆಚ್ಚೆಯ ಸ್ವಾಮಿ 1 ಕುರಿಗಾಗಿ ತವಕ ಪಡುವಂತ ದೇವರು ನೀನಲ್ಲವ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ಇಂದು ನಮ್ಮನ್ನು ಸ್ವಾಮಿ ಮೋಸೆಯ ಸಂಗಡ ಇದ್ದ ಹಾಗೆ ಇಂದು ನಮ್ಮ ಸಂಗಡ ನೀವು ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪೇತ್ರ, ಇನ್ನು ಮುಂದೆ ನೀನು ಮನುಷ್ಯರನ್ನು ಹಿಡಿಯುವಂತೆ ಮಾಡುತ್ತೇನೆ ನುಡಿದಾತನು ನೀನಲ್ಲವ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡಿ ನೀನು ನಿನ್ನ ಕುಟುಂಬ ಎಲ್ಲವೂ ಜೀವದ್ವಾರವನ್ನು ಹೊಂದಿರಿ ನುಡಿದಾತನು ನೀನಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ಪವಿತ್ರಾತ್ಮನ ಅಭಿಷೇಕಿಸಿ ನಮ್ಮ ತುಟಿಗಳು ಬಾಯಿಗಳು ತೆರೆದು ಒಮ್ಮನಸ್ಸಿನಿಂದ ನಿಮ್ಮೊಂದಿಗೆ ಸೇರಿ ಪುಟ್ಟ ಮಂದಿಯನ್ನು ಆರಿಸಿಕೊಂಡಿದ್ದೀರ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ರೋಗದಲ್ಲಿರುವಂತ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಹೆಸರಿಡಿದು ಕರೆದಿದ್ದೀರಪ್ಪ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ಅಮ್ಮ ಪರಿಶುದ್ಧ ತಾಯಿ, ಕಮ್ಮಿಕೆಯೇ ನಮ್ಮೊಂದಿಗಿದ್ದು ಎಲ್ಲ ವರದಾನಗಳನ್ನು ಎಲ್ಲ ಕೃಪೆಗಳನ್ನು ನೀಡಿ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಕಾನಾವೂರಿನ ವಿವಾಹದ ಸಂಸ್ಕಾರದಲ್ಲಿ ಮಾಡಿದ ಅದ್ಭುತವನ್ನು ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಂದು ರೋಗದ ಅವಸ್ಥೆಯಲ್ಲಿಯೂ ಎಲ್ಲವನ್ನು ನಮಗೆ ಬೇಡಿ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಬೇಡಿ ಪಡೆದುಕೊಟ್ಟಂತ ನನ್ನ ತಾಯಿಯೇ ನಿನಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎಂದನು. ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎಂದನು. ಓ ಮಾನವ ಧ್ಯಾನಿಸು ಕ್ರಿಸ್ತ ಮರಣವ, ತಿಳಿದ ಮೇಲೆ ನಡೆದರು ಏಸು ಸ್ವಾಮಿಯು. ಪಾಪ ಸಮಯ ನಿಚ್ಚರು ಏಸು ಸ್ವಾಮಿಯು, ತಿಳಿದ ಮೇಲೆ ನಡೆದರು ಏಸು ಸ್ವಾಮಿಯು. ಪಾಪ ಸಮಯ ನಿಚ್ಚರು ಏಸು ಸ್ವಾಮಿಯು. ಯೇಸುವೇ ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎಂದನು. ಓ ಯೇಸುವೇ ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎಂದನು. ಓ ಮಾನವ ಧ್ಯಾನಿಸು ದುಷ್ಟ ಮರಣವ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಆತ್ಮಶಕ್ತಿಯಿಂದ. ಪ್ರಿಯರೇ, ನಾವು ಪ್ರಭುವನ್ನು ಮಹಿಮೆ ಪಡಿಸೋಣ, ಪ್ರಭುವಿನ ಪ್ರೀತಿಗಾಗಿ ಹಂಬಲಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ.
ಓ ಯೇಸುವೆ 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 ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಆರಾಧನೆ 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 ಓ ಯೇಸು ದೇವರೇ ಯೇಸು ದೇವರೇ ಯೇಸು ದೇವರೇ ಯೇಸು ದೇವರೇ ಓ ಯೇಸು ದೇವರೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಯೇಸು ದೇವರೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ಯೇಸು ದೇವರೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಓ ತಂದೆ ನಿಮಗೆ ಆರಾಧನೆ ಓ ಸರ್ವೇಶ್ವರರೇ ನಿಮಗೆ ಆರಾಧನೆ ಓ ಕರುಣೆಯ ಕರ್ತರೇ ನಿಮಗೆ ಆರಾಧನೆ ಜೀವಂತ ದೇವರೇ ನಿಮಗೆ ಆರಾಧನೆ ಓ ಅಪ್ಪ ತಂದೆಯೇ ನಿಮಗೆ ಆರಾಧನೆ ಓ ಯೇಸು ಸ್ವಾಮಿ ನಿಮಗೆ ಆರಾಧನೆ ಅಪ ಕರುಣಾಳು ಕರ್ತರೇ ನಿಮಗೆ ಆರಾಧನೆ ಓ ಅಲ್ಲೇಲುಯ್ಯ 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 ಓ ಅಲ್ಲೇಲುಯ್ಯ 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 ಓ ಅಲ್ಲೇಲುಯ್ಯ 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 ಓ ಯೇಸುವೆ 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 ಓ ಯೇಸುವೆ 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 ಓ ಅಲ್ಲೇಲುಯ್ಯ 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 ಓ ಅಲ್ಲೇಲುಯ್ಯ 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 ಓ ಹಾಲ 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 ಓ ರಬಿ ಓ ರಬಿ ಓ ರಬಿ ಓ ರಬಿ 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 ಯೇಸುವೆ 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 ಅಪ್ಪ ತಂದೆಯೇ ಸ್ತೋತ್ರ ಯೇಸುವೆ ಸ್ತೋತ್ರ ಪವಿತ್ರ ಆತ್ಮನೇ ಸ್ತೋತ್ರ ಸ್ವಾಮಿ ಕೋಟ್ಯಾನು ಕೋಟಿ ಸ್ತೋತ್ರ ಕೋಟ್ಯಾನು ಕೋಟಿ ವಂದನೆ ಓ ಜೀವಂತ ದೇವರೇ ನಿಮಗೆ ಸ್ತೋತ್ರ ಓ ಕರುಣೆಯ ಕರ್ತರಾದ ದೇವರೇ ನಿಮಗೆ ಸ್ತೋತ್ರ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಅಪ್ಪ ತಂದೆಯೇ ನಿಮಗೆ ಆರಾಧನೆ ಅಪ್ಪ ತಂದೆಯೇ ನಿಮಗೆ ಮಹಿಮೆ ಅಪ್ಪ ತಂದೆಯೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಹಾಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಯೇಸುವೆ 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 ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಾಲ 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 ಓ ಹಾಲ 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 ಓ ಯೇಸುವೆ 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 ಆರಾಧನೆ ಆರಾಧನೆ ಯೇಸುವೆ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ ಯೇಸುವೆ ನಾನು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ ಅಪ್ಪ ತಂದೆಯೇ ನಾನು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ ಪವಿತ್ರ ಆತ್ಮರೇ ನಾನು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ ಸ್ತೋತ್ರ 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 ಆರಾಧನೆ ವಂದನೆ ಮಹಿಮೆ ಕೋಟಿ ಕೋಟಿ ಸ್ತೋತ್ರ ಆರಾಧನೆ ಮಹಿಮೆ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಸ್ತೋತ್ರ 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 ಯೇಸುವೆ ವಂದನೆ 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 ಮಹಿಮೆ 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 ಕೋಟ್ಯಾನು ಕೋಟಿ ಸ್ತೋತ್ರ ಕೋಟ್ಯಾನು ಕೋಟಿ ವಂದನೆಗಳು ಕೋಟ್ಯಾನು ಕೋಟಿ ಆರಾಧನೆಗಳು ಸ್ವಾಮಿ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ತೋತ್ರ ಸ್ತೋತ್ರ ಯೇಸು ವಂದನೆಗಳು ಯೇಸು ಸ್ತೋತ್ರ ಯೇಸು ವಂದನೆಗಳು ಯೇಸು
Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದಿಂದ, ಭಾರದಿಂದ ಚರ್ಮ ರೋಗಗಳಲ್ಲಿ, ಸೋರಿಯಾಸಿಸ್ಗಳಲ್ಲಿ ನರಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು, ಯುವಕ ಯುವತಿಯರನ್ನು, ವಯಸ್ಸಾದವರನ್ನು ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು, ಆರಾಧನೆಯು, ಗಾನ ಮಹಿಮೆಯು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸು, ಇಂದು ವಿಶ್ವದಲ್ಲಿರುವಂತಹ ಎಲ್ಲ ಚರ್ಮ ರೋಗದಲ್ಲಿರುವಂತಹ ಮಕ್ಕಳನ್ನ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮನ ಅಭಿಷೇಕವು ಚರ್ಮ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಈ ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ಅನುಗ್ರಹಿಸಿ ಸ್ವಾಮಿಯ ಮಕ್ಕಳನ್ನು ತೊಳೆದು ಶುದ್ಧೀಕರಿಸಲ್ಪಡಲಿ ರಾಜ. ವಿಶೇಷವಾಗಿ ಸ್ವಾಮಿ ಯೇಸುವೆ, ನನ್ನ ಕುಟುಂಬದಲ್ಲಿರುವಂತಹ ಚರ್ಮ ರೋಗಗಳನ್ನು ನಿನ್ನ ಕರಳೆಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪಾಯಿಸುವ ಮಕ್ಕಳನ್ನು ಕಾದು ಸಂರಕ್ಷಿಸು ರಾಜ. ನನ್ನ ಸ್ವರ್ಗೀಯ ಪ್ರಾರ್ಥನಾ ತಂಡದ ಅಂಗಾಂಗಳ ಕುಟುಂಬದಲ್ಲಿರುವಂತಹ ಚರ್ಮ ರೋಗದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಉನ್ನತವಾದ ನಾಮದಲ್ಲಿ ಸಮರ್ಪಿಸಿಕೊಳ್ತೇನೆ ರಾಜ. ಪವಿತ್ರಾತ್ಮನ ಅಭಿಷೇಕದಿಂದ ಚರ್ಮ ರೋಗದಿಂದ ಬಿಡುಗಡೆ ಕೊಟ್ಟು ಆ ಮಕ್ಕಳು ಗುಣಮುಖಲಾಗುವಂತ ಕೃಪೆಯನ್ನು ಅನುಗ್ರಹಿಸು ರಾಜ. ಹೌದು ಸ್ವಾಮಿ, ಇಂದು ಎಲ್ಲಿ ನೋಡಿದರಲ್ಲಿ ಚರ್ಮ ರೋಗಗಳು ರಾಜ. ಸ್ವಾಮಿ ಯೇಸುವೆ, ಪುಟ್ಟ ಮಕ್ಕಳಿಂದ ಹಿಡಿದು ಸ್ವಾಮಿ ವಯಸ್ಸಾದಂತಹ ಅಪಾಯಕ್ಕೆ ಪ್ರತಿಯೊಬ್ಬರಿಗೂ ಚರ್ಮ ರೋಗಗಳು ಕಾಡುತ್ತಿದೆ ರಾಜ. ತಾಯಿ ಗರ್ಭದಲ್ಲಿರುವಂತಹ ಮಕ್ಕಳಿಗೂ ಸಹ ಚರ್ಮ ರೋಗಗಳು ಸ್ವಾಮಿ. ಆಸ್ಪತ್ರೆಯಲ್ಲಿ ಸ್ವಾಮಿ ಸಾವಿರಾರು ಮಕ್ಕಳು ಈ ಚರ್ಮ ರೋಗಗಳಿಗಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಸ್ವಾಮಿ. ಅಂತೆಲ್ಲಾ ಮಕ್ಕಳನ್ನ ಕರಳೆಪ್ಪಿಸಿಕೊಡ್ತೇನಪ್ಪ. ಅಪಾಯಕ್ಕೆ ವೈದ್ಯರು ಸಹ ಎಲ್ಲ ಮೆಡಿಸಿನ್ಗಳು ಕೊಟ್ಟರು ಆ ರೋಗಗಳು ಗುಣಮುಖಲಾಗದೆ ಆ ಮಕ್ಕಳು ಕಣ್ಣೀರು, ನೋವು, ದುಃಖ, ಭಾರಗಳು ನೀವು ಬಲ್ಲವರಾಗಿದ್ದೀರ ಸ್ವಾಮಿ. ಅಪಾಯಿಸುವೆ ಅಂದು ಸ್ವಾಮಿ ಚರ್ಮ ರೋಗದಲ್ಲಿದ್ದ ಕುಷ್ಠ ರೋಗಿಯನ್ನು ಗುಣಪಡಿಸಿದ ಆತನು ನೀನಲ್ಲವಪ್ಪ. ಇನ್ನು ಚರ್ಮ ರೋಗದಿಂದ ನರಳುತ್ತಿರುವಂತಹ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ಅಪಾಯಿಸಿ ಹಗಲು ರಾತ್ರಿ ಚರ್ಮ ರೋಗದಿಂದ ನರಳುತ್ತಿರುವಂತಹ ಮಕ್ಕಳ ವೇದನೆಯನ್ನು ನೀವು ಬಲ್ಲವರಾಗಿದ್ದೀರಪ್ಪ. ಹೇಳ ತೀರದಂತಹ ಸ್ವಾಮಿಯ ರೋಗಗಳ ಅವಸ್ಥೆಗಳು ರಾಜ್ಯ. ಅಪಾಯಿಸಿ ತೆಗೆದುಕೊಳ್ಳುವಂತ ಎಲ್ಲ ಮೆಡಿಸಿನ್ಗಳು ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತವಾಗಿ ಮಾರ್ಪಡಲಿ ರಾಜ್ಯ. ಆ ಮಕ್ಕಳು ಬೇಗ ಗುಣಮುಖಲಾಗುವಂತೆ, ನಿನಗೆ ಸಾಕ್ಷಿ ಜೀವ ನಡೆಸುವಂತೆ ಮಾರ್ಪಡಿಸು ಸ್ವಾಮಿ. ನಿನ್ನ ಹಿತಕ್ಕಾಗಿಯೂ ಸ್ವಾಮಿ ಬಂದಿರಬಹುದು ರಾಜ್ಯ. ಅನೇಕ ಮಕ್ಕಳು ಮಾಟ ಮಂತ್ರಗಳಿಂದಲೂ ಕಟ್ಟು ಸೂನ್ಯಗಳಿಂದ ಬಂದಂತಹ ಚರ್ಮ ರೋಗಗಳನ್ನ ಕಲೆಪ್ಪಿಸಿಕೊಡ್ತೀನಪ್ಪ. ಬಿಡುಗಡೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅಪಾಯಿಸಿ ಚರ್ಮ ರೋಗದಿಂದ ನಿದ್ರೆ ಇಲ್ಲದೆ ಸ್ವಾಮಿ ಅನೇಕ ಮಕ್ಕಳು ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿನಗಳಿಂದ ಸ್ವಾಮಿ ಹಾಸಿಗೆಯಲ್ಲಿದ್ದಾರೆ ಸ್ವಾಮಿ. ಅಂತಹ ಚರ್ಮ ರೋಗದ ಮಕ್ಕಳಿಗೆ ಬಿಡುಗಡೆಯನ್ನು ಪಾಲಿಸಿಕೊಡು ಸ್ವಾಮಿ. ಕಾಲಿನಲ್ಲಿ ಬೆಳೆತಿರುವಂತಹ ಈ ಮಕ್ಕಳಿಗೆ ನೀನೊಬ್ಬನೇ ಸ್ವಾಮಿ ವೈದ್ಯರಲ್ಲಿ ಘನ ವೈದ್ಯರು ರಾಜ. ವೈದ್ಯನ ಅವಶ್ಯಕತೆ ಇರುವುದು ಈ ಆರೋಗ್ಯವಂತರಿಗಲ್ಲ, ಈಗ ರೋಗಿಗಳಿಗೆ ನುಡಿದಾತರು ನೀನಲ್ಲವಪ್ಪ. ಈ ಚರ್ಮ ರೋಗದ ಅವಸ್ಥೆಯಿಂದ ಸ್ವಾಮಿ ಯುವಕ ಯುವತಿಯರು ಸ್ವಾಮಿ ಸಂಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಾರೆಪ್ಪ. ಆ ಯೌವನ ಕಾಲದಲ್ಲಿ ಸ್ವಾಮಿ ಹೇಳತೀರುವಂತಹ ಚರ್ಮ ರೋಗಗಳು ಸ್ವಾಮಿ. ಅಪಾಯಿಸುವ ಕೈ ಕಾಲುಗಳು ಕಡಿತದಿಂದ ಸ್ವಾಮಿ ಅಲರ್ಜಿಯ ಸಮಸ್ಯೆಗಳಿಂದ ನರಳುತ್ತಿದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಅಪ್ಪ. ಅಪಾಯಿಸುವ ವಯಸ್ಸಾದವರು ಸಹಿಸಲಾಗುತ್ತಿಲ್ಲಪ್ಪ. ಮನೆಯಲ್ಲೂ ಸಹ ಅವರಿಗೆ ಇರುವಲಾಗುತ್ತಿಲ್ಲ, ಹೊರಗೆಯೂ ಸಹ ಇರುವಲಾಗುತ್ತಿಲ್ಲ ಸ್ವಾಮಿ. ಎಲ್ಲಿ ಬೆಳಗಬೇಕು, ಏನು ಮಾಡಬೇಕು ಇದಕ್ಕೆಂಬುದೇ ಅವರಿಗೆ ತಿಳಿದಿಲ್ಲ ಸ್ವಾಮಿ. ಅನೇಕರಿಗೆ ಆಹಾರದಿಂದ ಸ್ವಾಮಿ ಅನೇಕ ರೀತಿಯಲ್ಲಿ ಚರ್ಮ ರೋಗಗಳು ರಾಜ. ಈಗ ಸ್ವಾಮಿ ಪ್ರಕೃತಿ ವಿಕೋಪಗಳಿಂದ ಬಂದಂತಹ ಈ ಚರ್ಮ ರೋಗಗಳನ್ನ ಕಳೆಪಿಸಿಕೊಡುತ್ತೇನೆ ಸ್ವಾಮಿ. ಅನೇಕ ರೀತಿಯಲ್ಲಿ ಸ್ವಾಮಿ ಯೇಸುವೆ, ನೀರಿನಲ್ಲಿ ಸಹ ಬರುತ್ತಿರುವಂತಹ ಚರ್ಮ ರೋಗಗಳು ಸ್ವಾಮಿ. ಅಪ್ಪ ಕಡಿತಗಳು ನಿಲ್ಲುತ್ತಿಲ್ಲ ಸ್ವಾಮಿ. ಹಗಲು ರಾತ್ರಿ ಶರೀರದಲ್ಲಿ ಕೈ ಕಾಲುಗಳನ್ನು ಕೆರೆದು ನಿದ್ರಾ ಅವಸ್ಥೆಯಲ್ಲಿದ್ದಾರೆ ಸ್ವಾಮಿ. ಅಪ್ಪ ಅಂತ ಮಕ್ಕಳ ಮೇಲೆ ಕರುಣೆ ಹಿಡಿದು ಬರಲಿ ರಾಜ್ಯ. ಯಾರಿಗೆ ಹೇಳಿಕೊಂಡರು ಸ್ವಾಮಿ ಹೇಳುತ್ತೀರದು ಸ್ವಾಮಿ. ಅಪ್ಪ ಏಸಿಯ ಮರಳಿನಲ್ಲಿಯೂ ಸಹ ಒದ್ದಾಡುತ್ತಿದ್ದಾರೆ ರಾಜ್ಯ. ಮನೆಯಲ್ಲಿ ಮಲವಲಾಗುತ್ತಿಲ್ಲ, ಈಗ ಸ್ವಾಮಿ ಬಿಸಿಲಲ್ಲಿ ಓದಲಾಗುತ್ತಿಲ್ಲ ಸ್ವಾಮಿ. ಹೇಗಿರಬೇಕೆಂಬುದೇ ಅವರಿಗೆ ಸ್ವಾಮಿ ತೋಚುತ್ತಿಲ್ಲ ರಾಜ್ಯ. ಅಂತ ಮಕ್ಕಳ ಮೇಲೆ ನಿನ್ನ ಪ್ರಸನ್ನತೆ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ಅಪ್ಪ. ಎಲ್ಲಿ ಇಬ್ಬರು ಮೂವರು ಸೇರಿ ಒಮ್ಮನಸ್ಸಿಂದ ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಗೆ ನಾನು ಸದಸ್ಯರನ್ನು ಕೊಡುತ್ತು ನಿನ್ನ ನೀಡಿದಂತ ದೇವ ನೀನಲ್ಲವಪ್ಪ. ಇನ್ನು ನಾವೆಲ್ಲರೂ ಒಮ್ಮನಸ್ಸಿಂದ ಪ್ರಾರ್ಥಿಸುತ್ತಿರುವಾಗ ಈ ಚರ್ಮ ರೋಗದ ಸಮಸ್ಯೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ತಾಯಿ ಗರ್ಭದಲ್ಲಿರುವಂತಹ ಎಲ್ಲ ಗರ್ಭಿಣಿ ಸ್ತ್ರೀಯಂತ ಚರ್ಮ ರೋಗಗಳಪ್ಪ. ಅಪ್ಪ
ಅಪ್ಪ ಎಷ್ಟು ಪುಟ್ಟ ಮಕ್ಕಳು ಮಾತನಾಡಲು ಆಗುತ್ತಿಲ್ಲ, ಆ ಚರ್ಮ ರೋಗ ಏನೆಂದು ಹೇಳಿಕೊಳ್ಳಲು ಸಹ ಆಗುತ್ತಿಲ್ಲಪ್ಪ. ಅಪ್ಪ ಏಸು ಅಂತ ಮಕ್ಕಳ ಮೇಲೆ ಕರುಣೆ ಇಳಿದು ಬರಲಿಗತ್ತ. ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರಾರ್ಥಿಗಳು, ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೂ ಸಹ ಈ ಚರ್ಮ ರೋಗಗಳ ಸಮಸ್ಯೆಗಳಿದೆ ಸ್ವಾಮಿ. ಅದರಿಂದ ಹೊರಗೆ ಬರುವಂತ ಕೃಪೆಯ ವರದಾನ ಅನುಗ್ರಹಿಸು ಸ್ವಾಮಿ. ಒಂದು ಮಾತು ನುಡಿದರೆ ಸಾಕು ಸ್ವಾಮಿ, ರೋಗವು ಸ್ವಸ್ಥವಾಗುವಂತೆ. ಪ್ರಭು ಯೇಸುವೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸುವುದೇ ನುಡಿದ ಆತನು ನೀನಲ್ಲವ ಸ್ವಾಮಿ. ಪ್ರತಿಯೊಂದು ಮಕ್ಕಳಿಗೂ ಚರ್ಮ ರೋಗದ ಅವಸ್ಥೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ಗುರುಗಳಿರಬಹುದು, ಕನ್ಯಾಸ್ತ್ರೀಗಳಿರಬಹುದು, ಶುಭ ಸಂದೇಶ ಸಾರುವಂತ ಮಕ್ಕಳಿರಬಹುದು ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಂದು ಮಕ್ಕಳಿಗೂ ಈ ರೋಗದ ಅವಸ್ಥೆಯಿಂದ ಬಿಡುಗಡೆಯಿಂದ ಪಾಲಿಸಿಕೊಂಡು ಆದಷ್ಟು ಬೇಗ ನಿನ್ನ ನಾಮದಲ್ಲಿ ಗುಣ ಹೊಂದುವಂತೆ ವೈದ್ಯರಾಗಿ ಬನ್ನಿ ಯೇಸುವೆ. ಆ ಮಕ್ಕಳನ್ನು ಗುಣಪಡಿಸುವ ಶಕ್ತಿಯು ಒಂದೊಂದಾಗಿ ಬೆಳಗಿನ ಸಮಯದಲ್ಲಿ ಪವಿತ್ರಾತ್ಮದ ಕೃಪೆಯಿಂದ ಇಳಿದು ಬರಲಿ ರಾಜ್ಯ. ಅಮ್ಮ ಪರಿಶುದ್ಧ ತಾಯಿಯೇ, ಕನ್ಯಾಮರಿಯವರೇ, ಆರೋಗ್ಯ ಮಾತೆಯೇ, ಪ್ರತಿಯೊಂದು ಮಕ್ಕಳಿಗೂ ಈ ಚರ್ಮದ ರೋಗದ ಅವಸ್ಥೆಯಲ್ಲಿ ನಿನ್ನ ಬಳಿ ಹಗಲು ರಾತ್ರಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುತ್ತಿರುವಂತ ಪ್ರತಿಯೊಂದು ಮಕ್ಕಳ ಕಣ್ಣಿಂದ ಪ್ರಾರ್ಥನೆಗೆ ಸದುತ್ತನ್ನದೇ ಪಾಲಿಸಿಕೊಡಿಯಮ್ಮ. ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಎಲ್ಲ ಚರ್ಮದ ರೋಗದ ಅವಸ್ಥೆಯಿಂದ ಬಿಡುಗಡೆಯನ್ನು ದಯಪಾಲಿಸಿದೆ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸೆಲ್ಲವನ್ನು ಹೊಂದಿಕೊಂಡಿದ್ದೇನೆ ಎಂದು ನಂಬುತ್ತೇನೆ, ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಇಡೀ ರಾತ್ರಿ ನಮ್ಮನ್ನ ಕಾಪಾಡಿ ಸಂರಕ್ಷಿಸಿದೀಯ ಸ್ವಾಮಿ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಎಬ್ಬಿಸಿ ನಿಮ್ಮನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ನಿಮ್ಮ ನಾಮವನ್ನು ಘನಪಡಿಸಲು ನಮ್ಮನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಈ ದಿನ ಜೀವನ ಎರಡನ್ನು ಕೊಟ್ಟಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿರುವ ಚರ್ಮ ರೋಗಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ಆ ರೋಗಕ್ಕಾಗಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಒಬ್ಬರಿಂದ ಹರಡುವ ರೋಗವು ಸ್ವಾಮಿ. ಅಪ್ಪ ಯೇಸುವೆ, ಚರ್ಮ ರೋಗವು ಸ್ವಾಮಿ ಯಾರಿಂದ ಬರುತ್ತದೋ, ಎಲ್ಲಿಂದ ಬರುತ್ತದೋ ಗೊತ್ತಿಲ್ಲ ಸ್ವಾಮಿ. ಅದು ತುಂಬಾ ಕಷ್ಟಕರವಾದದ್ದು ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಬ್ಬರಿಗೂ ಸ್ವಾಮಿ ತಲೆಯಿಂದ ಪಾದದವರೆಗೂ ಸ್ವಾಮಿ ಚರ್ಮವು ಅಂಟು ರೋಗವಾಗಿ ಬರುತ್ತದೆ ಸ್ವಾಮಿ. ಅಪ್ಪ ತಂದೆ, ಆ ಚರ್ಮ ರೋಗದಿಂದ ಬಳಲುತ್ತಿರುವ ಪ್ರತಿಯೊಬ್ಬರನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಚರ್ಮ ರೋಗ ಒಂದು ಕಷ್ಟಕರವಾದದ್ದು ಸ್ವಾಮಿ. ಅಪ್ಪ ತಂದೆ, ಅವರು ಹೊರಗೆ ಬರಲಾಗುವುದಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ತಲೆಯಲ್ಲಿರಬಹುದು, ಮುಖದಲ್ಲಿ, ಕೈ ಕಾಲು ಪೂರ್ತಿ ಸ್ವಾಮಿ ಎಲ್ಲಾ ಭಾಗದಲ್ಲಿ ಚರ್ಮವು ಸುರಿಯುತ್ತಿರುವುದು ಉಂಟು ಸ್ವಾಮಿ. ಅಪ್ಪ ಯೇಸುವೆ, ಆ ಚರ್ಮ ರೋಗದಿಂದ ಬಳಲುತ್ತಿರುವ ಮಕ್ಕಳನ್ನು ನಿನಗೆ, ರೋಗಿಗಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರನ್ನು ಶೀಘ್ರವಾಗಿ ಗುಣಪಡಿಸು ತಂದೆಯೇ. ಅಪ್ಪ ತಂದೆಯೇ, ಅವರು ಎಲ್ಲ ಆಸೆಯನ್ನು ಬಿಟ್ಟು ಬಿಡುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ತುಂಬಾ ಈ ಕಾರಿನಲ್ಲಿ ಕುಳಿತಿರುತ್ತಾರೆ ಸ್ವಾಮಿ, ಹೊರಗೆ ಬರಲು ಆಗುವುದಿಲ್ಲ ಸ್ವಾಮಿ. ನಾಚಿಕೆ ಸ್ವಾಮಿ, ಅವರಿಗೆ ಮುಖವನ್ನು ತೋರಿಸಲು ಆಗುವುದಿಲ್ಲ ಜನರಿಗೆ. ಆ ನಾಚಿಕೆಯಿಂದ ಮನೆಯಲ್ಲೇ ಕುಳಿತು ಬಿಟ್ಟಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಚರ್ಮ ರೋಗವು ವಿಧವಾಗಿ ಇರುತ್ತದೆ ಸ್ವಾಮಿ. ಆ ಚರ್ಮ ರೋಗಕ್ಕೆ ಸ್ವಾಮಿ ಅಪ್ಪ ಯೇಸುವೆ, ನೀವೇ ವೈದ್ಯನು ಸ್ವಾಮಿ, ಗುಣಪಡಿಸು ತಂದೆಯೇ. ಅಪ್ಪ ತಂದೆಯೇ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಮಿ ಒಂದಲ್ಲ ಒಂದು ರೀತಿ ಚರ್ಮ ರೋಗಗಳು ಇರುತ್ತವೆ ಸ್ವಾಮಿ. ಅಪ್ಪ ಯೇಸುವೆ, ಆ ಚರ್ಮ ರೋಗವು ಸ್ವಾಮಿ ಯಾವ ವ್ಯಕ್ತಿಯಲ್ಲೂ ಇರಬಾರದು ತಂದೆಯೇ. ಅಪ್ಪ ಯೇಸುವೆ, ಪ್ರತಿಯೊಬ್ಬ ಚರ್ಮ ರೋಗಿಯು ಸ್ವಾಮಿ ನಿನ್ನನ್ನು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. ಅಪ್ಪ ಯೇಸುವೆ, ಡಾಕ್ಟರ್ ಹತ್ತಿರ ಹೋಗುವುದಕ್ಕೆ ಮುಂಚೆ ನಿನ್ನಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಚರ್ಮ ರೋಗವುಳ್ಳವರನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ನಿನ್ನ ಏರಾಳವಾದವರ ಪ್ರಸಾದವನ್ನು ಅವರಲ್ಲಿ ಸುರಿಸು ತಂದೆಯೇ. ಅಪ್ಪ, ನಿನ್ನ ಪವಿತ್ರವಾದ ರಕ್ತವನ್ನು ಅವರ ಮೇಲೆ ಚಿಮುಕಿಸು ತಂದೆಯೇ. ಅಪ್ಪ, ಯಾರ್ಯಾರು ಚರ್ಮ ರೋಗದಿಂದ ಬಳಲುತ್ತಿದ್ದಾರ ಸ್ವಾಮಿ, ಮನೆಯಿಂದ ಹೊರಗೆ ಬಾರದೆ ಮನೆಯಲ್ಲೇ ಉಳಿದುಕೊಂಡಿದ್ದಾರ ಸ್ವಾಮಿ, ಅವರನ್ನೆಲ್ಲ ದೃಷ್ಟಿಯಿಟ್ಟು ನೋಡು ಸ್ವಾಮಿ. ಅಪ್ಪ
ಅವರ ಮೇಲೆ ನಿನ್ನ ಪವಿತ್ರವಾದ ರಕ್ತವನ್ನು ಸಿಲುಕಿಸಿ ಸ್ವಾಮಿ. ಅಪ್ಪ ತಂದೆ, ಅವರನ್ನು ನೋಡುವಾಗ ವಿಕಾರವಾಗಿ ಕಾಣುತ್ತಾರೆ ಸ್ವಾಮಿ. ಅಪ್ಪ ಸ್ವಾಮಿ, ಆ ಮಕ್ಕಳನ್ನು ಆಶೀರ್ವದಿಸು ತಂದೆ, ಆ ಮಕ್ಕಳ ಮೇಲೆ ದಯ ತೋರು ತಂದೆ. ಅಪ್ಪ ಯೇಸುವೆ, ಪ್ರತಿಯೊಬ್ಬ ರೋಗಿಗಳನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ಎಲ್ಲರ ಮೇಲೆ ದಯ ತೋರು, ಕೃಪೆ ತೋರು ಎಂದು ನೀನು ಅವರೆಲ್ಲರನ್ನು ನೀನು ಆಶೀರ್ವದಿಸುತ್ತೀಯ ಎಂದು, ಅವರ ರೋಗದಿಂದ ಬಿಡುಗಡೆ ಮಾಡುತ್ತೀಯ ಅನ್ನೋ ನಂಬಿಕೆಯಿಂದ ಸ್ವಾಮಿ ಪ್ರಾರ್ಥಿಸಿದ್ದೇನೆ ತಂದೆ. ಆಮೇಲೆ ಆಮೇಲೆ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿದ ಈ ಜಾವಕ್ಕಾಗಿ, ಹೊಸ ದಿನಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಚರ್ಮ ರೋಗದಿಂದ ಬಳಲುತ್ತಿರುವವರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಈ ಚರ್ಮ ರೋಗದಿಂದಾಗಿ ಎಷ್ಟೋ ಮಕ್ಕಳು ತತ್ತರಿಸುತ್ತಿದ್ದಾರೆ ಸ್ವಾಮಿ. ಚರ್ಮದಲ್ಲಿ ತುರಿಕೆಗಳು, ಸಿಪ್ಪೆ ಸುಲಿಯುವುದರಿಂದ ಎಷ್ಟೋ ಮಕ್ಕಳು ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಎಷ್ಟು ಔಷಧಿಗಳನ್ನು ಮಾಡಿದರೂ ಗುಣವಾಗದೆ, ಏನ್ ಮಾಡಬೇಕೆಂದು ತೋಚದೆ ಕಂಗಾಲಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಈ ಎಲ್ಲ ಮಕ್ಕಳನ್ನು ಸ್ಪರ್ಶಿಸಿರಿ ಸ್ವಾಮಿ. ನಿಮ್ಮ ಒಂದೇ ಒಂದು ಮಾತು ಸಾಕು ಸ್ವಾಮಿ. ಈ ಎಲ್ಲ ಮಕ್ಕಳನ್ನು ಈ ಚರ್ಮ ರೋಗದಿಂದ ಸ್ವಸ್ಥಪಡಿಸಿರಿ ಸ್ವಾಮಿ. ನೀವೇ ವೈದ್ಯರಾಗಿ ಬನ್ನಿರಿ ಸ್ವಾಮಿ. ಈ ಚರ್ಮ ರೋಗದಿಂದಾಗಿ ಹಲವಾರು ತರದ ಸಮಸ್ಯೆಗಳು ಸ್ವಾಮಿ. ಅಪ್ಪ ತಂದೆ, ನಮ್ಮೆಲ್ಲರ ಆಶ್ರಯದಾತರು, ರಕ್ಷಕರು, ಸೌಖ್ಯದಾತರು ನೀವೇ ಅಲ್ಲವೇ ಸ್ವಾಮಿ. ಅಪ್ಪ ತಂದೆ, ಈ ಚರ್ಮ ರೋಗದಿಂದ ಬಳಲುತ್ತಿರುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರಿಗೆ ಔಷಧಿ ಕೊಡುತ್ತಿರುವ ವೈದ್ಯರನ್ನು ಆಶೀರ್ವದಿಸಿರಿ ಸ್ವಾಮಿ. ಎಷ್ಟೋ ಮಕ್ಕಳು ಅವರು ತಗೊಳ್ಳುವ ಆಹಾರ ವಸ್ತುಗಳಿಂದ, ಚರ್ಮದ ಅಲರ್ಜಿಗಳಿಂದ ಎಷ್ಟೋ ಮಕ್ಕಳು ಬಳಲುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರು ತಗೊಳ್ಳುವ ಪ್ರತಿಯೊಂದು ಆಹಾರ ವಸ್ತುಗಳ ಮೇಲೆ ನಿಮ್ಮ ಕೃಪಾಶೀರ್ವಾದಗಳನ್ನು ಸುರಿಸಿರಿ ಸ್ವಾಮಿ. ಅವರು ಯಾವ ಆಹಾರ ವಸ್ತುಗಳನ್ನು ಸೇವಿಸಲು ಸಾಧ್ಯವಾಗಿದೆಯೋ ಆ ಎಲ್ಲ ಆಹಾರ ವಸ್ತುಗಳು ಅವರು ಸೇವಿಸುವಂತಾಗಲಿ ಸ್ವಾಮಿ. ಸೋರಿಯಾಸಿಸ್ನಿಂದ ನಡೆಯಲಾಗದೆ ನರಗಳೆಲ್ಲ ಒಂದನ್ನೊಂದು ಸುತ್ತಿಕೊಂಡು ನೋವನ್ನು ಅನುಭವಿಸುತ್ತಿರುವ ಪ್ರತಿಯೊಂದು ಮಕ್ಕಳಿಗೂ ಬಿಡುಗಡೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರೂ ನಿಮ್ಮ ನಾಮದಲ್ಲಿ ಚೆನ್ನಾಗಿ ನಡೆಯುವಂತಾಗಲಿ ಸ್ವಾಮಿ. ಈ ಎಲ್ಲ ಮಕ್ಕಳು ಈ ಚರ್ಮ ರೋಗದಿಂದ ಗುಣಮುಖರಾಗುವಂತೆ ನಿಮ್ಮ ಕರುಣೆಯು ಈ ಎಲ್ಲ ಮಕ್ಕಳ ಮೇಲೆ ಸುರಿಯಲ್ಪಡಲಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಕರುಣಾ ಕರ್ತನೇ ಸ್ತೋತ್ರ. ಅಪ್ಪ, ಈ ಬೆಳಗಿನ ಜಾಗದಲ್ಲಿ ನಿನ್ನ ಸಮ್ಮುಖದಲ್ಲಿ ಕುಳಿತು ನಿನ್ನನ್ನೇ ದೃಷ್ಟಿಸಿ ನೋಡುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀನು ದಯಪಾಲಿಸುವುದಕ್ಕಾಗಿ ಕೋಟಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಅಂತೆಯೇ ಇಂದು ವಿವಿಧ ಚರ್ಮ ರೋಗಗಳಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ವಿಶ್ವದೆಲ್ಲೆಡೆಯಲ್ಲಿಯೂ ಸ್ವಾಮಿ ಅನೇಕ ರೀತಿಯ ಚರ್ಮ ರೋಗಗಳಿಂದ ಸ್ವಾಮಿ ಅನೇಕ ವ್ಯಕ್ತಿಗಳು ನರಳಾಡುತ್ತಿದ್ದಾರೆ ಸ್ವಾಮಿ. ಅಂತ ಎಲ್ಲಾ ಚರ್ಮ ರೋಗಿಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ನನ್ನೊಡೆಯ. ಅಪ್ಪ ತಂದೆಯೇ, ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುತ್ತಿರುವಂತಹ ಈ ರೋಗಿಗಳ ಮೇಲೆ ಕರುಣೆ ತೋರು, ದಯ ತೋರು ರಾಜ. ಅಪ್ಪ ತಂದೆಯೇ, ನಿನ್ನಿಂದ ನನಗೆ ಇದು ಗುಣಮುಖವಾಗುತ್ತದೆ ಎಂದು ಸ್ವಾಮಿ ನಿನ್ನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರು ರಾಜ. ಅವರ ಪ್ರಾರ್ಥನೆಯನ್ನು ಆಲಿಸು ರಾಜ. ಹೌದು ಸ್ವಾಮಿ, ಅನೇಕ ಮೂಲಗಳಿಂದ ಸ್ವಾಮಿ ಅನೇಕ ವ್ಯಕ್ತಿಗಳಿಗೆ ಈ ರೋಗವು ಅಂಟಿಕೊಂಡಿದೆ ಸ್ವಾಮಿ. ಅಪ್ಪ ತಂದೆಯೇ, ಯಾವುದೇ ಆಹಾರ ಪದಾರ್ಥಗಳನ್ನು ಸೇವಿಸಿದರೂ ಆಹಾರದಿಂದ ಅನೇಕ ಚರ್ಮ ರೋಗಗಳು ಉಂಟಾಗುತ್ತಿವೆ. ಧೂಳಿನಿಂದ ಸ್ವಾಮಿ ಚರ್ಮ ರೋಗ ಉಂಟಾಗುತ್ತಿದೆ. ಅಪ್ಪ ತಂದೆಯೇ, ನೀರಿನಿಂದಲೂ ಸ್ವಾಮಿ ಚರ್ಮ ರೋಗ ಉಂಟಾಗುತ್ತಿದೆ ಸ್ವಾಮಿ. ಅಪ್ಪ ತಂದೆಯೇ, ಆ ಚರ್ಮ ರೋಗ ಅನುಭವಿಸುತ್ತಿರುವುದು ಸ್ವಾಮಿ ಅವರ ಕಷ್ಟವು ಹೇಳತೀರದು ಸ್ವಾಮಿ. ಎಲ್ಲಿ ಕುಳಿತುಕೊಂಡರು ಸ್ವಾಮಿ
ಅವರ ಕೈಗಳಿಂದ ಸ್ವಾಮಿ ಆ ಚರ್ಮವನ್ನು ಉಜ್ಜುವಂತಹ ನೆರವುವಂತಹ ಪರಿಸ್ಥಿತಿ ಅವರದಾಗಿದೆ ಸ್ವಾಮಿ. ಅಪ್ಪ ತಂದೆ ಅವರ ಕಷ್ಟಗಳನ್ನು ಸ್ವಾಮಿ, ಅವರ ನೋವುಗಳನ್ನು ಸ್ವಾಮಿ, ಆ ತುಡಿಕೆಯನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಯಾರ್ಯಾರು ಸ್ವಾಮಿ ನಿನ್ನಲ್ಲಿ ಭಿನ್ನಹವಿತು ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ, ನಾವು ಯಾರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ, ನಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಕಾಣುತ್ತಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅವರನ್ನು ಮುಟ್ಟಿ ಆಶೀರ್ವದಿಸಿರಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೆನ್. ಆರಾಧನೆ ರಜ ಅಪಾರಾಧನೆ ದಿನವರೆ ನಮ್ಮ ಸುತ್ತಲೂ ಕಾಪಾಡಿ ಬೃಹಸ್ಪತಿಕ ಕಾರ್ಯ ಸ್ತೋತ್ರ ರಜ ವಂದನೆ ರಜ ಅಪ್ಪ ಇಷ್ಟು ಸುಂದರವಾದ ಗಳಿಗೆ ನಮಗೆ ಗಮನವಾಗಿ ನಡೆದಿರಾದ ಕಾರ್ಯ ನಮಗೆ ಸ್ತೋತ್ರ ರಜ ವಂದನೆ ರಜ ಅಪ್ಪ ಪ್ರಾರ್ಥನಾ ಸಂಘದಲ್ಲೆಲ್ಲ ಮಕ್ಕಳ ಬ್ರದರನ್ನ ನಮಗೆ ದಾನವಾಗಿ ನಡೆದಿರ ಅದಕ್ಕಾಗಿ ನಮಗೆ ಸ್ತೋತ್ರ ರಜ ವಂದನೆ ರಜ ಪ್ರಾರ್ಥಿಸಲು ಬುದ್ಧಿ ಶಕ್ತಿ ಜ್ಞಾನ ಶಕ್ತಿ ನಡೆದಿರ ಅದಕ್ಕಾಗಿ ನಮಗೆ ಸ್ತೋತ್ರ ರಜ ವಂದನೆ ರಜ ಒಂದೇ ತಾಯಿ ಮಕ್ಕಳಾಗಿ ಪ್ರಾರ್ಥನೆ ಮಾಡಲು ನಮ್ಮೆಲ್ಲರಿಗೆ ಶಾಂತಿ ಸಮಾಧಾನ ಪ್ರೀತಿ ನಡೆದಿರ ಅದಕ್ಕಾಗಿ ನಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ ಅಪಾದಿವೇಶಿಯಿಂದ ಕಾಪಾಡಿದ್ರ ಅದಕ್ಕಾಗಿ ನಿಮಗೆ ಸ್ತೋತ್ರ ರಜ ವಂದನೆ ರಜ. ಇಡೀ ಲೋಕಕ್ಕಾಗಿ ದೇಶಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ಸ್ವಾಮಿ, ಅವರಿಗೆ ಧೈರ್ಯ ನೀಡಿದ್ದೀರ, ಅವರಿಗೆ ಗಳಿಕೆ ನೀಡಿದ್ದೀರ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ. ಅಪ್ಪ ಎಲ್ಲಾ ಜಾನಪದಗಳು ಗಂಭೀರವಾಗಿ ನಡೆಸಿಕೊಟ್ಟಿದ್ರ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ. ಆ ಜಾನಪದದಲ್ಲಿ ಅವ್ರನ್ನ ಕಾಪಾಡಿದ್ದೀರ, ಅವರಿಗೆ ಧೈರ್ಯ ನೀಡಿದ್ದೀರ, ಶಾಂತಿ ನೀಡಿದ್ದೀರ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ. ಅಪಾದಿವೇಶಿ ತಂದೆಯಾಗಿರು ಇಡೀ ದೇಶದಲ್ಲಿ ಚರ್ಮ ರೋಗದಿಂದ ಎಷ್ಟೋ ಜನರನ್ನು ನರಳುತ್ತಿದ್ದರು ಸ್ವಾಮಿ, ಅವಮಾನ ಪಡುತ್ತಿದ್ದರು ಸ್ವಾಮಿ, ಅಂತರ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ಎಲ್ಲಾರು ನೀವು ಗುಣಪಡಿಸೋರು ನೀವೊಬ್ಬರೇ ರಜ. ನೀವೊಂದು ನುಡಿ ನೋಡಿದ್ರೆ ಸಾಕು ತಂದೆ ಗುಣವಂತರಿ ಸ್ವಾಮಿ, ನೀವೊಂದು ಕಣ್ಣೆಚ್ಚಿ ನೋಡಿದ್ರೆ ಸಾಕು ತಂದೆ ಗುಣವಂತರಿ ಸ್ವಾಮಿ. ಅಪ್ಪ ಡಾಕ್ಟರ್ಗಳಿಗೆ ಗುಣವಿನಸರವಾಗಿದ್ದಾರೆ ಸ್ವಾಮಿ, ಡಾಕ್ಟರ್ಸಿನ ದೊಡ್ಡ ಡಾಕ್ಟರ್ ನೀವಾಗಿದ್ದೀರಿ ಸ್ವಾಮಿ. ಅಪ್ಪ ಚರ್ಮ ರೋಗಿಗಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ನಿಮ್ಮ ಪರಿಶೀಲವಾದ ರಕ್ತದಿಂದ ಅವ್ರನ್ನ ತೊಳೆರಜ, ನಿಮ್ಮ ಬಂಗಾರದಂತ ಆಶೀರ್ವಾದ ಅವ್ರ ಮೇಲೆ ನಡೆದು ಬರಲಿ ಸ್ವಾಮಿ. ಎಲ್ಲಾ ಚರ್ಮ ರೋಗಿಗಳ ಮೇಲೆ ದಯ ತೋರಿರಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪ್ಪ ಅವ್ರನ್ನ ನರಳುತ್ತಿದ್ದಾರೆ ಸ್ವಾಮಿ, ಹೊರಗೋದ್ರೆ ಏನಂತಾರೋ ಒಳಗೋದ್ರೆ ಏನಂತಾರೋ ಬಹಳ ನೊಂದುಕೊಂಡಿದ್ದಾರೆ ಸ್ವಾಮಿ. ಆ ಚರ್ಮ ರೋಗಿಗಳನ್ನು ನೊಂದುಕೊಂಡು ಮೂಡ ಹೋಗೋದಿಲ್ಲ ಸ್ವಾಮಿ ಅವರಿಗೆ. ಅಪ್ಪ ಅಂತವ್ರ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಮನೆಯವರು ಕೂಡ ಸೇರದಲ್ಲ ತಂದೆ, ಇವರು ಯಾಕೆ ಮೂಲಾಗಿ ಕಾಣಿಸಿದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಚಿಂತಿಸೋರ್ ನೀವೊಬ್ಬರೇ ರಜ, ಕಣ್ಣೀರು ಒರೆಸೋರ್ ನೀವೊಬ್ಬರೇ ರಜ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ ತಂದೆ. ಕೂಡರಿಗೆ ಕೊಂಡ ಕೊಟ್ಟಿದ್ದೀರಿ, ರೋಗಿಗಳನ್ನ ಗುಣಪಡಿಸಿದ್ದೀರಿ ಸ್ವಾಮಿ. ಅಪ್ಪ ಡಾಕ್ಟರ್ ದೊಡ್ಡ ಡಾಕ್ಟರ್ ನೀವು ಹೋಗಿದ್ದೀರ ರಜ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ನಿಮ್ಮ ಪರಿಶೀಲವಾದ ರಕ್ತದಿಂದ ಮಕ್ಕಳಿಗೆ ಗುಣಪಡಿಸಿ ಆ ಮಕ್ಕಳು ಉಲ್ಲಾಸದಿಂದ ಬದುಕುವಂತೆ ಶಕ್ತಿ ನೀಡಿರಿ ಸ್ವಾಮಿ. ಅಪ್ಪ ಶಾಂತಿ ನೀಡಿರಿ ಸ್ವಾಮಿ. ಅಂತ ಮಕ್ಕಳಿಗೆ ಧೈರ್ಯ ನೀಡಿರಿ ಸ್ವಾಮಿ. ಅಪ್ಪ ಚರ್ಮ ರೋಗದಿಂದ ಮಕ್ಕಳಿಗೆ ಧೈರ್ಯ ನೀಡಿರಿ ಸ್ವಾಮಿ, ಶಾಂತಿ ನೀಡಿರಿ ಸ್ವಾಮಿ, ಪ್ರೀತಿ ನೀಡಿರಿ ಸ್ವಾಮಿ. ಅಕ್ಕಪಕ್ಕದವರು ಇರುವವರವ್ರನ್ನ ಪ್ರೀತಿನಿಂದ ನೋಡಿಕೊಳ್ಳುವಂತ ಒಳ್ಳೆಯ ಮನಸ್ಸನ್ನ ಎಲ್ಲಾ ಮಕ್ಕಳಿಗೆ ದಯಪಾಲಿಸಿ ರಜ, ಸಹಾಯ ಮಾಡಿರಿ ತಂದೆ. ಆ ಮಕ್ಕಳು ಮನಸ್ಸು ನೋವು ಮಾಡಿದ್ರೆ ಜನರು ನೋವು ಮಾಡಿದ್ರೆ ನೀವು ನೋವು ಮಾಡೋದಲ್ಲ ಸ್ವಾಮಿ.